ಮದುವೆ ಆದ್ಮೇಲೆ ಸುರೇಶ್ಗೆ ತೊಂದರೆ ಬರುತ್ತೆ, ಅವನ ಜೀವನನೇ ಬರ್ಬಾದ್ ಆಗೋಗುತ್ತೆ. ಅದನ್ನೇ ತಾನೇ ಪುರೋಹಿತರು ಹೇಳಿದ್ದು. ಈಗ ನೀವು ಇದನ್ನೆಲ್ಲ ಮರೆಯೋಣ, ಅಯ್ಯೋ ನೋಡೋಣ ಬಿಡು, ಜಾತಕ ಎಲ್ಲ ಮುಖ್ಯ ಅಲ್ಲ ಅಂತ ಮನಸ್ಸಿನ ಸಮಾಧಾನಕ್ಕೆ ಮಾತಾಡ್ತಿದ್ದೀರಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಆಗೇನ್ ಮಾಡ್ತೀರಿ? ಹರಿಣಿ, ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ನನ್ನ ಬಾಯಿ ಮುಚ್ಚಿಸಿ, ಅನುಭವಿಸೋದು ನಾನೇನಲ್ಲ. ಆಯ್ತು ಬಿಡಿ, ಆಮೇಲೆ ಇದು ಸತ್ಯ ಆದ್ರೆ ಅಳಕ್ ಹೋಗ್ಬೇಡಿ ಅಷ್ಟೆ. ನನಗೇನು ಅನ್ಸುತ್ತೋ ಅದನ್ನ ನೇರವಾಗೇ ಹೇಳ್ತೀನಿ. ನಿಮ್ಮೆಲ್ಲರೂ ಹಾಗೆ ಮನಸ್ಸಲ್ಲೊಂದು ನಾಲ್ಗೆಲೊಂದು ಅಲ್ಲ. ನನ್ನ ಬುದ್ಧಿ ಇರೋದನ್ನ ಹೇಳಿದ್ದೀನಿ. ನೋಡಿ, ನಿಮ್ಗೆ ಈ ಮದ್ವೆ ಬಗ್ಗೆ ಏನೇ ಅಭಿಪ್ರಾಯ ಇದ್ರೂ ಹೇಳಿ. ಸ್ವಲ್ಪ ಅಳುಕು, ಸಂಶಯ ಏನೇ ಇದ್ರೂ ತಿಳಿಸಿ. ಈ ಮದ್ವೆ ಆಗೋದು ಬೇಡ. ಈ ಮದುವೆ ಹಾಗೆ ಆಗುತ್ತೆ ನೋಡು. ರಚನಾಗೋಸ್ಕರ ನೀನು ಮಾಡಿರೋದು ಸಾಮಾನ್ಯ ಸಹಾಯನ. ನೀನಿಲ್ಲದೆ ಇದ್ರೆ ಇವತ್ತೇನಾಗ್ತಿತ್ತೋ ಏನೋ. ನೀವ್ ಯಾಕೆ ರಚನಾ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ರು ಇದನ್ನೇ ಮಾಡ್ತಾ ಇದ್ರು. ಆ ಸಹಾಯನ ನಾನು ಮಾಡಿದ್ದೀನಿ ಅನ್ನೋ ಭಾರನ ಮನಸ್ಸಲ್ಲಿ ಹೊತ್ಕೊಂಡು ಇಷ್ಟ ಇಲ್ಲದೆ ಹೋದ್ರು ಈ ಮದುವೆಗೆ ಒಪ್ಕೋಬೇಡಿ. ಮದುವೆ ಅನ್ನೋದು ಬರೀ ಎರಡು ಹೃದಯಗಳು ಸೇರೋದು ಮಾತ್ರ ಅಲ್ಲ, ಎರಡು ಕುಟುಂಬಗಳು ಒಪ್ಕೋಬೇಕು. ಅಂಥದ್ರಲ್ಲಿ ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊಂಡು ಮನಸ್ಸಿಲ್ಲದೆ ಹೋದ್ರು ಹ್ಞೂ ಅನ್ನೋದು ನನಗಿಷ್ಟ ಇಲ್ಲ. ನಿಮ್ಮ ಮನಸ್ಸಲ್ಲಿ ಸುರೇಶ್ ಭವಿಷ್ಯದ ಬಗ್ಗೆ ಭಯ ಇದ್ರೆ ಹೇಳಿ, ನನಗೆ ಹೇಳಿ, ಪ್ಲೀಸ್ ಹೇಳಿ. ಅದು ನನ್ನ ಮಗನ ಬಗ್ಗೆ ನನ್ನ ಮನಸ್ಸಲ್ಲಿ ಭಯ ಇದೆ. ನನ್ನ ಮಗನ ಭವಿಷ್ಯದ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ತಾಯಿ ಆದವಳಿಗೆ ಅಳಕಾಗದೇ ಇರುತ್ತಾ? ಆದರೂ ನಾನಿದನ್ನು ನಂಬಲ್ಲ. ಯಾಕೆ ಸುಳ್ಳು ಹೇಳ್ತಿದ್ದೀರಿ? ನಂಬಲ್ಲ ಅಂತ ನಿಮ್ಮ ಕಣ್ಣಲ್ಲಿ ಭಯ ಕಾಣ್ತಾ ಇದೆ ನನಗೆ. ಸುಮ್ಮನೆ ನಮಗೆಲ್ಲ ಬೇಜಾರಾಗಬಾರ್ದು ಅಂತ ಹೀಗೆ ಹೇಳ್ತಾ ಇದ್ದೀರಿ ನೀವು. ಸುರೇಶ್ ಬಗ್ಗೆ ನಿಮಗೆ ಭಯ ಇದ್ರೆ ಹೇಳಿ, ನಾನು ಈ ಮದುವೆ ಆಗಲ್ಲ, ಖಂಡಿತ ಆಗಲ್ಲ. ನೀನು ಹೀಗೆ ಹೇಳಿದ್ರೆ ಹೇಗೆ ಮಗಳೇ? ಅಮ್ಮ ನೋಡು, ನಾನು ಸುರೇಶ್ನ ಇಷ್ಟಪಡ್ತೀನಿ, ತುಂಬ ಪ್ರೀತಿಸ್ತೀನಿ. ಆದರೆ ಅವ್ನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳಕ್ಕಾಗದೇ ಇರೋಷ್ಟು ಕುರುಡಲ್ಲಮ್ಮ ನನ್ನ ಪ್ರೀತಿ. ನನಗೆ ಈ ಜಾತಕ ಭವಿಷ್ಯ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ. ಆದರೆ ಇಲ್ಲಿರೋ ಎಲ್ಲರ ತಲೆಯಲ್ಲೂ ಆ ಭಯ ಕೂತಿರೋದು ಸುಳ್ಳಲ್ಲ ಅಲ್ವಾ? ನಾಳೆ ಏನೂ ಆಗದೆ ಇರಲಿ, ಆದರೆ ಹಾಗೇನಾದರೂ ಆಗೋದ್ರೆ ಆ ಭಯ ನಮ್ಮ ಸಂಬಂಧದಲ್ಲಿ ಕಹಿ ಹಿಂಡುತ್ತೆ ಅಲ್ವಾ ಅಮ್ಮ? ಸುರೇಶ್ಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ. ಆದರೆ ಆ ತೊಂದರೆಗೆ ನಾನು ಕಾರಣ ಆದರೆ ಅದನ್ನು ನಾನು ಸಹಿಸೋದಿಲ್ಲ ಅಮ್ಮ, ಸಹಿಸೋದಿಲ್ಲ. ಆಂಟಿ, ನಿಮ್ಮ ನಿರ್ಧಾರ ಅದೇನೇ ಆಗಿರಲಿ, ಅದಕ್ಕೆ ನಾನು ರೆಡಿ.